ಬಿಗ್ ಬಾಸ್ ಪ್ರಿಯರಿಗೆ ಬಿಗ್ ಸರ್ಪ್ರೈಸ್ ಸಿಕ್ಕೇ ಬಿಟ್ಟಿದೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಬಿಗ್ ಬಾಸ್ ಫ್ಯಾನ್ಸ್ಗೆ ದೊಡ್ಡ ಅಪ್ಡೇಟ್ ಸಿಕ್ತು. ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮದ ಲೋಗೋ ಅನಾವರಣಗೊಳ್ತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಲೋಗೋ ಲಾಂಚ್ ಪ್ರೋಮೋ ಬಿಡುಗಡೆಯಾಗಿದೆ. ವೀಕ್ಷಕರೇ, ಹಾಗಾದ್ರೆ ಹೊಸ ಲೋಗೋದ ವಿಶೇಷತೆ ಏನಿದೆ? ಲೋಗೋದಲ್ಲಿ ನೀವೇನ್ ಗಮನಿಸಿದ್ರಿ? ನಿಜಕ್ಕೂ ಲೋಗೋದಲ್ಲಿ ಏನನ್ನ ತಿಳಿಸಲಾಗ್ತಾ ಇದೆ? ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ಕಳೆದ ಬಾರಿ ಅಂದ್ರೆ ಬಿಗ್ ಬಾಸ್ ಕನ್ನಡ 11 ಸೀಸನ್ ನಲ್ಲಿ ಕಾರ್ಯಕ್ರಮದ ಲೋಗೋದಲ್ಲಿ ಬೆಂಕಿ ಹಾಗೂ ನೀರು ಇತ್ತು. ಅದೇ ಥೀಮ್ ಮೇಲೆ ಸ್ವರ್ಗ ವರ್ಸಸ್ ನರಕ ಕಾನ್ಸೆಪ್ಟ್ ಪರಿಚಯ ಮಾಡಲಾಗಿತ್ತು. ಇದೀಗ ಹೊಸ ಸೀಸನ್ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಲೋಗೋದಲ್ಲಿ ಗಡಿಯಾರ ಇದೆ. ಲೋಗೋದ ಕಣ್ಣಿನಲ್ಲೇ 12 ಅಂತ ಡಿಸೈನ್ ಮಾಡಿರೋದು ಮತ್ತೊಂದು ವಿಶೇಷವಾಗಿದೆ. ಸಮಯದ ಮಹತ್ವವನ್ನ ತಿಳಿಸುವಂತ ಲೋಗೋನ ಇದು. ಪ್ರತಿ ಸೀಸನ್ಗೂ ಆಯಾ ಕಾನ್ಸೆಪ್ಟ್ ಮೇಲೆ ಲೋಗೋ ಡಿಸೈನ್ ಆಗೋದು ವಾಡಿಕೆ. ಈ ಬಾರಿ ಲೋಗೋದಲ್ಲಿ ಗಡಿಯಾರ ಇರೋದ್ರಿಂದ ಸಮಯದ ಮೇಲೆ ಏನಾದ್ರೂ ಕಾನ್ಸೆಪ್ಟ್ ಮಾಡಲಾಗಿದ್ಯಾ? ಕಣ್ಣಲ್ಲೇ ಕ್ಲಾಕ್ ಇರೋದ್ರಿಂದ ಸ್ಪರ್ಧಿಗಳಿಗೆ ಸಮಯದ ಮಹತ್ವವನ್ನ ತಿಳಿಸಿಕೊಡಲಾಗುತ್ತಾ ಎಂಬ ಪ್ರಶ್ನೆ ವೀಕ್ಷಕರ ತಲೆಯಲ್ಲಿ ಓಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ವಾಚ್ ಇಲ್ಲ, ನೀವದನ್ನ ಗಮನಿಸಿರ್ತೀರಾ. ಹೌದು ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ವಾಚ್ ಕ್ಲಾಕ್ ಇರೋದಿಲ್ಲ. ಸ್ಪರ್ಧಿಗಳನ್ನ ಕ್ಯಾಮ್ರಾ ಮೂಲಕ ವಾಚ್ ಮಾಡುವುದೇ ಬಿಗ್ ಬಾಸ್ ಕೆಲಸ. ಹೀಗಿರುವಾಗ ಈ ಬಾರಿ ಲೋಗೋದಲ್ಲೇ ವಾಚ್ ಬಂದಿದೆ ಅಂದ್ರೆ ಏನರ್ಥ? ಏನಾದ್ರೂ ಡಿಫ್ರೆಂಟ್ ಕಾನ್ಸೆಪ್ಟ್ ಇರಬಹುದಾ? ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಗಡಿಯಾರ ಇರಿಸಲಾಗುತ್ತಾ ಎಂಬ ಚರ್ಚೆ ಕೂಡ ಆರಂಭವಾಗಿದೆ. ಇನ್ನು ವೀಕ್ಷಕರೇ, ಈ ಬಾರಿ ಬಿಗ್ ಬಾಸ್ ಮನೆ ಮತ್ತೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬೃಹತ್ತಾಗಿ, ಬಹಳ ವಿಶೇಷವಾಗಿ ಬಿಗ್ ಬಾಸ್ ಮನೆ ತಲೆ ಎತ್ತುತ್ತಾ ಇದೆಯಂತೆ. ಒಂದ್ ವೇಳೆ ಕ್ಲಾಕ್ ಕಾನ್ಸೆಪ್ಟ್ ನಲ್ಲಿಯೇ ಮನೆಯನ್ನ ನಿರ್ಮಿಸಲಾಗ್ತಾ ಇದೆಯಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ವೀಕ್ಷಕರೇ, ಹಾಗಾದ್ರೆ ಬಿಗ್ ಬಾಸ್ ಶುರುವಾಗುವುದು ಯಾವಾಗ ಅನ್ನುವಂತ ಕೌತುಕತೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ 12ರ ಲೋಗೋ ಮಾತ್ರ ಅನಾವರಣಗೊಂಡಿದೆ. ಅದು ಬಿಟ್ರೆ ಬಿಗ್ ಬಾಸ್ ಕನ್ನಡ 12 ಶುರು ಆಗುವಂತ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ. ಮೂಲಗಳ ಪ್ರಕಾರ ಸೆಪ್ಟೆಂಬರ್ ತಿಂಗಳಿನಿಂದಾನೇ ಬಿಗ್ ಬಾಸ್ ಕನ್ನಡ 12 ಆರಂಭವಾಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಶುರುವಾಗ್ತಾ ಇದ್ದಿದ್ದು ಅಕ್ಟೋಬರ್ ತಿಂಗಳಿನಿಂದ. ಆದ್ರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳಲ್ಲೇ, ಅಂದ್ರೆ ಸೆಪ್ಟೆಂಬರ್ನ ಆರಂಭದಲ್ಲೇ ಅಲ್ಲ, ಬದಲಿಗೆ 28ನೇ ತಾರೀಕು ಅಥವಾ ಕೊನೆ ವಾರದಲ್ಲಿ ಈ ಬಿಗ್ ಬಾಸ್ ಸೀಸನ್ 12 ಶುರುವಾಗುತ್ತೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇವೆ. ಬಿಗ್ ಬಾಸ್ ಸೀಸನ್ 12ರ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈ ದುನಿಯಾ ಯೂಟ್ಯೂಬ್ ಚಾನಲ್.